ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿಯ ಶ್ಲೋಕದಲ್ಲಿ ವಿಶುದ್ಧಿ ಚಕ್ರದಲ್ಲಿ ಅರ್ಧನಾರೀಶ್ವರರ ಒಂದು ಸ್ಥಿತಿಯನ್ನ ಕಂಡು, ಅಂದ್ರೆ ಅವರ ವ್ಯವಸ್ಥೆ ಅಲ್ಲಿ ಅವ್ರು ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರನ್ನು ಕುರಿತು ನಾನು ಧ್ಯಾನ ಮಾಡ್ತೀನಿ ಅನ್ನೋದನ್ನ ಸಾಧಕ ಹೇಳ್ದ ಅನ್ನೋ ಮಾತಿದಲ್ಲಿ. ಅಂದ್ರೆ ಆ ತರ ಆ ಅಜ್ಞಾನವನ್ನ ಕಳ್ಕೊಳ್ತಾರೆ. ಯಾಕೆ ಅಂದ್ರೆ ಅವರು ಬೆಳದಿಂಗಳಿಗೆ ಸಮಾನವಾದ ಕಾಂತಿಯನ್ನ ವಿಶುದ್ಧಿ ಚಕ್ರದಲ್ಲಿ ಈ ಪಾರ್ವತಿ ಪರಮೇಶ್ವರರು ದಯಪಾಲಿಸ್ತಾರೆ. ಅಲ್ಲಿಗೆ ಸೂರ್ಯ ಚಂದ್ರ ಅಗ್ನಿಗಳ ಸ್ಪರ್ಶವಿಲ್ಲ, ಅಲ್ಲಿ ಅವ್ರಿಗೆ ಕಾಣಿಸಲ್ಲ. ಆದ್ರೆ ಅದೇ ಬೆಳದಿಂಗಳಿನ ಒಂದು ಪ್ರಭೆ ಇವರ ಇವರ ಮೂಲಕ, ಅಂದ್ರೆ ಇವರೇ ಆ ಪ್ರಭೆ ಅಲ್ಲಿ ಕಾಣಿಸುತ್ತೆ. ಆ ಒಂದು ಪ್ರಭೆಯಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂತಹ ಅವರಿಬ್ರನ್ನ ನಾನು ಧ್ಯಾನ ಮಾಡ್ತೀನಿ. ಯಾಕೆ ಅವರಿಬ್ರನ್ನು ಧ್ಯಾನ ಮಾಡ್ಬೇಕು ಅಂದ್ರೆ, ಒಬ್ಬರನ್ನ ಮಾಡೋದು, ಶಿವನನ್ನ ಮಾಡಿದ್ರೆ ಶಿವ ಸಾಯುಜ್ಯ ದೊರಕಲ್ಲ. ಶಿವನನ್ನ ಧ್ಯಾನ ಮಾಡುವಾಗ ಶಿವನೊಡನೆ ಅವನ ಪತ್ನಿ, ಅವನ ಸಹವರ್ತಿ ಶಕ್ತಿಯನ್ನು ಧ್ಯಾನ ಮಾಡ್ಬೇಕು. ಇಲ್ಲದೆ ಹೋದ್ರೆ ಸಾಯುಜ್ಯ ದೊರಕಲ್ಲ. ಫಲ ಅಲ್ಲಿಗೆ ಏನೋ ಒಂದು ಬರೋದು ಬರತ್ತೆ. ಆದ್ರೆ ಪೂರ್ತಿ ನನಗೆ ಶಿವ ಸಾಯುಜ್ಯ ಬೇಕು, ಮೋಕ್ಷ ಬೇಕು ಅಂದಾಗ ಅವರಿಬ್ಬರನ್ನು ಕುರಿತು ಧ್ಯಾನ ಮಾಡ್ಬೇಕು ಅಂತ ಆ ತರಹ ನಾನು ಧ್ಯಾನ ಮಾಡ್ತೀನಿ ಅಂತ ಸಾಧಕ ನಿಜವಾದ ಅರ್ಥದಲ್ಲಿ ಅವನು ಆ ಧ್ಯಾನವನ್ನ ಮಾಡ್ತಾ ಹೋದ್ರೆ ಒಂದು ದಿವಸ ಆ ಜ್ಞಾನ ಅವನದಾಗತ್ತೆ ಅನ್ನೋದನ್ನ ನೋಡಿದ್ವಿ. ವಿಶುದ್ಧೌತೆ ಶುದ್ಧ ಸ್ಫಟಿಕ ವಿಷದಂ ವ್ಯೋಮಜನಕ, ಆಕಾಶವನ್ನ ಉತ್ಪಾದಿಸತಕ್ಕಂಥವನು, ಅಂದ್ರೆ ಸರ್ವಕ್ಕೂ ಕಾರಣನಾದವನು ಸದಾಶಿವ. ಶಿವಂ ಸೇವೆ ದೇವೀಮಪಿ, ಶಿವನನ್ನ ದೇವಿಯನ್ನು ಕುರಿತು ಇಬ್ಬರನ್ನು ಶಿವ ಸಮಾನ ವ್ಯವಸಿತ, ಶಿವನೆಂದೇ ಸಮಾನವಾಗಿ ಅವಳು ಸಹ ತನ್ನ ಸೃಷ್ಟಿ ಕಾರ್ಯದಲ್ಲಿ ಅವಳು ಭಾಗಿ. ಎಲ್ಲವನ್ನು ಈಗ ಶಿವ ವ್ಯೋಮವನ್ನ ಸೃಷ್ಟಿಸ್ತಾನೆ ಅಂತ ಹೇಳಿದ ತಕ್ಷಣ ಕೇವಲ ಅವನೇ ಅಲ್ಲ. ಯಾಕೆ ಅಂದ್ರೆ ಪುರುಷ ಪ್ರಕೃತಿಯಲ್ಲಿ ಪುರುಷ ಜಡ, ಪ್ರಕೃತಿ ಆ ಶಕ್ತಿ. ಆ ಶಕ್ತಿ ಇಲ್ಲದೆ ಪುರುಷ ಸೃಷ್ಟಿ ಮಾಡಕ್ಕಾಗಲ್ಲ. ತಾಯಿಯ ಆಜ್ಞೆಯ ಮೇರೆಗೆ ಸದಾಶಿವ ಸೃಷ್ಟಿಯನ್ನು ಮಾಡ್ತಾನೆ ಅಂತ. ಆದ್ರಿಂದ ಇಲ್ಲಿ ಅವಳು ಸಮಾನ ಶಕ್ತಿಯನ್ನ ಕೊಡ್ತಾಳೆ ಅಂತ. ಆದ್ರಿಂದ ಅವರಿಬ್ರನ್ನೂ ಸೇವೆ ಮಾಡ್ತೀನಿ ನಾನು, ಅವರಿಬ್ರನ್ನು ಧ್ಯಾನ ಮಾಡ್ತೀನಿ. ಯಯೋಹೋ ಕಾಂತ್ಯ ಯಾಂತ್ಯಾಹ ಶಶಿಕಿರಣ ಸಾರೂಪ್ಯ ಸರಣೆ. ಈಗ ಅವರಿಬ್ಬರ ಕಾಂತಿಯಿಂದ ಪೂರ್ತಿ ಶಶಿಕಿರಣ, ಬೆಳದಿಂಗಳು, ಶಶಿ ಅಂದ್ರೆ ಚಂದ್ರ, ಬೆಳದಿಂಗಳ ಕಾಂತಿಯನ್ನ ಪಸರಿಸ್ತಾ ಇರ್ತಕ್ಕಂತಹ ವಿಧೂತಾಂತರ್ಧ್ವಾಂತ ವಿಲಸತಿ ಚಕೋರೀವ ಜಗತಿ. ಚಕೋರ ಪಕ್ಷಿ ಚಂದ್ರನ ಬೆಳದಿಂಗಳನ್ನೇ ಆಸ್ವಾದಿಸುತ್ತಾ ಜೀವನ ಮಾಡುತ್ತದೆ, ಅದೊಂದೇ ಅದರ ಆಹಾರ ಅಂತ. ಹಾಗೆ ನಾನು ಸಹ ಆ ಶಿವ ಪಾರ್ವತಿಯರ ಆ ಬೆಳದಿಂಗಳನ್ನ, ಅವರು ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂತಹ ಪಸರಿಸ್ತಾ ಇರ್ತಕ್ಕಂತಹ ಬೆಳದಿಂಗಳನ್ನ ಆಸ್ವಾದನೆ ಮಾಡ್ತೀನಿ, ಅವರನ್ನ ಧ್ಯಾನ ಮಾಡ್ತೀನಿ. ಅವರನ್ನ ಧ್ಯಾನ ಮಾಡ್ತಾ ನಾನು ಸಹ ಶಿವ ಸಾಯುಜ್ಯವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಈ ಸಾಧಕನ ಒಂದು ಮಾತು. ಹೀಗಿರುವಾಗ ಇದು ವಿಶುದ್ಧಿ ಚಕ್ರದಲ್ಲಿ ಅನ್ನೋದನ್ನ ನೋಡಿದ್ವಿ. ಇವತ್ತಿನ ದಿವಸ ನಾವು ನೋಡ್ತಾ ಇರೋದು ವಿಶುದ್ಧಿ ಚಕ್ರವನ್ನ ಮುಗಿಸಿ ಮುಂದಕ್ಕೆ ಹೋಗಿದ್ದಾರೆ. ಇಲ್ಲಿರೋದು ಅನಾಹತ ಚಕ್ರ. ಅನಾಹತ ಚಕ್ರದಲ್ಲಿ ಶಿವ ಪಾರ್ವತಿಯರನ್ನ ಸಾಧಕ ಗುರುತಿಸ್ತಾನೆ. ಅಂತಹ ಒಂದು ಪ್ರಕ್ರಿಯೆ ನಾವಿಲ್ಲಿ ನೋಡ್ತೀವಿ. ಅನಾಹತ ಚಕ್ರ ಹೃದಯದ ಭಾಗದಲ್ಲಿ. ಆ ಹೃದಯದ ಭಾಗ ಅಂದ್ರೆ ಅದರೊಳಗೆ ಪ್ರೀತಿ, ವಿಶ್ವಾಸ, ಜ್ಞಾನ ಎಲ್ಲವನ್ನೂ ಅಲ್ಲಿ ನೀಡತ್ತೆ ಅನ್ನುವಂತಹ ಒಂದು ಇದು. ಅನಾಹತ ಚಕ್ರದಲ್ಲಿ ಈ ಶಿವ ಪಾರ್ವತಿಯರನ್ನ ಅವನು ನೋಡ್ತಾನೆ. ಅವರು ಅಲ್ಲಿ ಸಂತೋಷವಾಗಿ ವಿಹರಿಸ್ತಾ, ಎಲ್ಲಿ? ಈ ಸಾಧಕನ ಹೃದಯ ಕಮಲದಲ್ಲಿ. ಕಮಲದ ಯಾರು ಸಾಧಕ ಆ ಕಮಲದ ಮಕರಂದವನ್ನ ಮಾತ್ರನೇ ಪರಮ ಶ್ರೇಷ್ಠವಾದದ್ದು ಅಂತ ಆಸ್ವಾದಿಸ್ತಾ ಇರ್ತಾನಲ್ಲ, ಅಂತಹ
ಸಾಧಕನ ಹೃದಯದಲ್ಲಿ. ಈಗ ನಾನೂ ಸಾಧಕ, ನೀನೂ ಸಾಧಕ, ಎಲ್ಲರೂ ಸಾಧಕರೇ, ವಿವಿಧ ಹಂತಗಳಲ್ಲಿ ಇರ್ತೀವಿ. ಆದ್ರೆ ನಾವು ಯಾವುದನ್ನ ಬಹಳ ಮುಖ್ಯ ಅಂತ ಭಾವಿಸ್ತೀವಿ, ನಾವು ಪೂಜೆ ಮಾಡುವಾಗ ನಾವು ಅಥವಾ ಧ್ಯಾನ ಮಾಡುವಾಗ ನಾವು ಯಾವುದನ್ನ ಮುಖ್ಯ ಅಂತ ಭಾವಿಸ್ತೀವಿ, ಅದು ಇಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ. ಅದರಿಂದ ಇವನು ಸಾಧಕನಾದವನು ಕೇವಲ ಅದನ್ನ ಮಾತ್ರನೇ, ಆ ಮಕರಂದವನ್ನ ಮಾತ್ರನೇ ಆಸ್ವಾದಿಸ್ತಾ. ಯಾವುದು? ಆ ಹೃದಯ ಕಮಲದ ಮಕರಂದ. ಆ ಮಕರಂದವನ್ನ ಆಸ್ವಾದಿಸ್ತಾ ಇದ್ದಾಗ ಅವನಿಗೆ ಆ ಶಿವ ಶಕ್ತಿಯರ ಜೋಡಿ ವಿಹರಿಸ್ತಾ ಇರೋದು, ಅವರಿಂದ ಉತ್ಪಾದನೆ ಆಗತಕ್ಕಂತಹ, ಅವರಿಂದ ಸೃಷ್ಟಿಯಾಗತಕ್ಕಂತಹ 18 ವಿದ್ಯೆಗಳು ಗೋಚರಿಸುತ್ತವೆ. ಅದರಿಂದ ಆ ಒಂದು ಜ್ಞಾನದಿಂದ ಅವನಿಗೆ ಮೋಕ್ಷ. ಇದು ಈ ಒಂದು ಮುಂದೆ ನಾವು ಓದ್ತಕ್ಕಂತಹ ಅಥವಾ ನೋಡ್ತಕ್ಕಂತಹ ಒಂದು ಶ್ಲೋಕದ ಅರ್ಥ. ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದ ಏಕರಸಿಕಂ ಭಜೆ ಹಂಸವತ್ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಯದಾದತ್ತೆ ದೋಷಾತ್ ಗುಣಂ ಅಖಿಲ ಮಧ್ಯ ಪಯ ಇವ. ಇಲ್ಲಿ ಇವರು ಹಂಸ ದಂಪತಿಗಳು ಅಂತ. ಯಾರು? ಶಿವ ಶಕ್ತಿಗಳು. ಹಂಸ ದಂಪತಿಗಳಂತೆ ಸಾಧಕನ ಮನೋಭೂಮಿಕೆಯಲ್ಲಿ ಓಡಾಡ್ತಾ ಇದ್ದಾರೆ, ಅಂದ್ರೆ ಸಂತೋಷವಾಗಿ ವಿಹರಿಸ್ತಾ ಇದ್ದಾರೆ. ಈಗ ಅವ್ರು ಮಾಡ್ತಾ ಇರತಕ್ಕಂಥದ್ದೇನು ಅಂದ್ರೆ, ಆ ಸಾಧಕ ನಿಜವಾದ ಅರ್ಥದಲ್ಲಿ ಸಾಧಕನಾಗಿರೋದ್ರಿಂದ, ಅವನ ಮನೋಭೂಮಿಕೆಯಲ್ಲಿ ಅವ್ರು ಇರೋದ್ರಿಂದ, ಅವರು ಆ ಸಾಧಕನ ದೋಷಗಳನ್ನ ಬೇರ್ಪಡಿಸಿ ಬಿಟ್ಟು ಕೇವಲ ಅವನ ಒಳ್ಳೆಯದನ್ನ, ಅವನಲ್ಲಿರ್ತಕ್ಕಂತಹ ಜ್ಞಾನವನ್ನ, ಅವನಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನ ಅದನ್ನ ಬೇರ್ಪಡಿಸಿ, ಹೇಗೆ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೀವಿ. ಹಂಸ ಹಾಲನ್ನ ನೀರಿನಿಂದ ಬೇರ್ಪಡಿಸುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಹಾಲಿನಲ್ಲೂ ತುಂಬಾ ನೀರೇ ಇರುತ್ತೆ. ಆದ್ರೂ ಹಂಸ ಅದನ್ನ ಮಾಡುತ್ತೆ ಅಂತ. ಹಂಸ ಬರೀ ಹಾಲನ್ನ ತಗೊಳತ್ತಂತೆ, ನೀರನ್ನ ಬೇರ್ಪಡಿಸುತ್ತೆ. ಅದೇ ರೀತಿ ಈ ಹಂಸದ್ವಯರು, ಇವರಿಬ್ರು ಹಂಸದ್ವಯರು ಅಂತ ಗುರುತಿಸ್ತಾ ಇದ್ದಾರೆ. ಅವರು ಮನೋಭೂಮಿಕೆಯಲ್ಲಿ ವಿಹರಿಸ್ತಾ ಈ ಸಾಧಕನ ಗುಣಗಳನ್ನ ಮಾತ್ರ ಪರಿಗಣಿಸಿ ದೋಷಗಳನ್ನ ಬೇರ್ಪಡಿಸಿ ಅದನ್ನ ಸ್ವೀಕರಿಸ್ತಾರೆ. ಅದನ್ನ ಸ್ವೀಕರಿಸಿ ಇವನಿಗೆ ಶಿವ ಸಾಯುಜ್ಯವನ್ನ ಕರುಣುತ್ತಾರೆ. ಅದರಿಂದ ಅಂತಹ ಹಂಸದ್ವಯರನ್ನ ಕುರಿತು ನಾನು ಧ್ಯಾನ ಮಾಡ್ತೀನಿ ಅನ್ನೋದು ಈ ಒಂದು ಶ್ಲೋಕದಲ್ಲಿ. ಸಮುನ್ಮೀಲತ್ ಸಂವಿತ್, ಚೆನ್ನಾಗಿ ಅರಳಿದಂತಹ, ಚೆನ್ನಾಗಿ ವಿಕಸಿಸುವಂತಹ ಕಮಲ ಮಕರಂದ. ಕಮಲ, ಹೃದಯ ಕಮಲದ ಮಕರಂದ, ಅದರ ರಸ, ಆ ಪುಷ್ಪದ, ಆ ಕಮಲ ಪುಷ್ಪದ ರಸ, ಅದನ್ನ ಮಾತ್ರ ಆಸ್ವಾದಿಸುವಂತಹ ಏಕರಸಿಕಂ. ಅಂದ್ರೆ ಅವನ ಧ್ಯಾನ ಕೇವಲ ತನ್ನ ಹೃದಯ ಮಂದಿರದಲ್ಲಿ ಇರತಕ್ಕಂತಹ ಆ ಕಮಲದ ರಸದಲ್ಲಿ ಮಾತ್ರ. ಅಂದ್ರೆ ಅವನಿಗೆ ಆನಂದ ಸಿಕ್ಕೋದು ಯಾವ್ದ್ರೊಳಗೆ ಅಂದ್ರೆ ಅಷ್ಟೇ. ಇನ್ನೇನೋ ಅದ್ ತಿಂದ್ರೆ ಸಂತೋಷ, ಇದ್ ತಿಂದ್ರೆ ಸಂತೋಷ, ಅಲ್ಲಿ ಹೋದ್ರೆ ಸಂತೋಷ, ಇದನ್ನೇನೋ ಮಾಡೋದು, ಅದೆಲ್ಲ ಯಾವುದು ಇಲ್ಲ. ಅವನ ಮನದ ಮಧ್ಯದಲ್ಲಿ, ಹೃದಯದ ಮಧ್ಯ ಭಾಗದಲ್ಲಿ ಇರತಕ್ಕಂತಹ ಆ ಕಮಲದ ರಸವನ್ನ ಆಸ್ವಾದಿಸುವುದೇನೆ ಅವನ ಜೀವನದ ಪರಮ ಸಂತೋಷ. ಅಂತಹ ಭಜೆ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ. ಕಿಮಪಿ ಮಹತಾಂ ಮಾನಸ, ಕೆಲವು ಮಹತಾಂ ಶ್ರೇಷ್ಠರಾದ ಮಾನಸಚರಂ, ಅವರ ಮನಸ್ಸಿನಲ್ಲಿ, ಶ್ರೇಷ್ಠ ಸಾಧಕರ ಮನಸ್ಸಿನಲ್ಲಿ, ಹಂಸದ್ವಂದ್ವಂ, ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತಕ್ಕಂತಹ, ವಿಹರಿಸ್ತಾ ಇರ್ತಕ್ಕಂತಹ ಹಂಸದ್ವಂದ್ವವನ್ನ, ಅಂದ್ರೆ ಶಿವ ಪಾರ್ವತಿಯರನ್ನ ನಾನು ಭಜಿಸುತ್ತೇನೆ. ಭಜೆ ಯದ್ ಆಲಾಪಾದ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ. ಇವರು ಸುಮ್ಮನೆ ಓಡಾಡ್ಕೋತಾ ಇಲ್ಲ, ವಿಹರಿಸ್ತಾ ಇಲ್ಲ, ಅವರು ಆಲಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸಂತೋಷವಾಗಿ, ರಾಗಭರಿತವಾಗಿ ಅವರು ಹಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ. ಆ ತರ ಓಡಾಡುವಾಗ, ಆ ತರ ಅವರು ವಿಹರಿಸ್ತಾ ಇರುವಾಗ ಅಲ್ಲಿ ಅಷ್ಟಾದಶ
ವಿದ್ಯೆಗಳೂ ಸಹ ಅಲ್ಲಿ ಉತ್ಪನ್ನವಾಗುತ್ತೆ. ಅಂದ್ರೆ ಈ ಸಾಧಕನಿಗೆ ತನ್ನ ಮನದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಕಮಲದ ರಸವನ್ನ ಮಾತ್ರ ಆಸ್ವಾದಿಸತಕ್ಕಂತಹ ಆ ಸಾಧಕನಿಗೆ ಆ ಹಂಸದ್ವಯರು ಸೃಷ್ಟಿ ಮಾಡತಕ್ಕಂತಹ ಅಷ್ಟಾದಶ ವಿದ್ಯೆಗಳು ಸಹ ಗೋಚರವಾಗುತ್ತೆ. ಗೋಚರ ಆಗೋದಷ್ಟೇ ಅಲ್ಲ, ಅದು ಅವನ ಮಾನಸದಲ್ಲಿ ಒಂದು ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಅವನಿಗೆ ಅದರದ ಜ್ಞಾನ ಬರುತ್ತೆ ಅನ್ನೋದು ಮಾತು. ಕೇವಲ ಅವನು ಅದನ್ನೆಲ್ಲ ನೋಡ್ದ, ಅದರ ಪಟ್ಟಿಗಳು 18 ಯಾವುದು, ಓ ಇದೆಲ್ಲ ಇದೆಯಾ ಹಾಗಾದ್ರೆ ಇಲ್ಲಿ ಅಂತ ನೋಡ್ಕೊಂಡು, ಈಗ ನಾವು ಲೈಬ್ರರಿಗೆ ಹೋದಾಗ ಇಲ್ಲಿ ಏನೇನ್ ಪುಸ್ತಕಗಳಿದೆ ಅಂತ ಹೇಳಿ ಅಲ್ಲೊಂದು ಲಿಸ್ಟ್ ನೋಡ್ಕೊಂಡು, ಅಥವಾ ಅಲ್ಲಿ ಜೋಡಿಸಿಟ್ಟಿರುವಂತಹ ಪುಸ್ತಕಗಳನ್ನೆಲ್ಲ ನೋಡ್ಬಿಟ್ಟು, ಓ ಇಂಥ ಪುಸ್ತಕಗಳೆಲ್ಲ ಇಲ್ಲಿದೆ ಅಂತ ನೋಡ್ಕೊಂಡು ಬಂದ್ಬಿಡೋದಲ್ಲ. ಇಲ್ಲಿ ಆ ಮಾನಸ ಸರೋವರದಲ್ಲಿ ಆ ದೇವತೆಗಳ ಅಂದ್ರೆ ಶಿವ ಶಕ್ತಿಯರ ಒಂದು ಸಾನ್ನಿಧ್ಯದಲ್ಲಿ ಅವರು ವಿಹರಿಸುತ್ತಾ ಆಲಾಪನೆ ಮಾಡ್ತಾ ಓಡಾಡ್ತಾ ಇರುವಾಗ ಅವರಿಂದ ಸೃಷ್ಟಿಯಾಗಿರ್ತಕ್ಕಂತಹ ಆ 18 ವಿದ್ಯೆಗಳು ಸಹ ಅವನಿಗೆ ಗೋಚರವಾಗುತ್ತೆ ಅನ್ನೋದು ಇಲ್ಲಿ ಭಾವ. ಯದಾದತ್ತೇ ದೋಷ. ಇವರು ಅಂತಹ ಸಾಧಕನಿಗೆ, ಯಾರ ಹೃದಯ ಮಂದಿರದಲ್ಲಿ ಅಂತಹ ಒಂದು ಹಂಸವಾಗಿ ಅವರು ವಿಹರಿಸ್ತಾ ಇದ್ದಾರೆ, ಅಂತಹ ಸಾಧಕನಿಗೆ ಅವನ ದೋಷ ಗುಣಂ ಅಖಿಲಂ ಅದ್ಯಹ ಪಯಃ ಇವ. ದೋಷವನ್ನ ಬಿಟ್ಟು ಗುಣಗಳನ್ನ ಮಾತ್ರ ಬೇರ್ಪಡಿಸಿ ಅದನ್ನ ಮಾತ್ರ ಸ್ವೀಕರಿಸ್ತಾರೆ. ಅಂದ್ರೆ ಅವನಲ್ಲಿ ಇರತಕ್ಕಂತಹ ದೋಷಗಳು ಹೊರಟೋಗುತ್ತೆ. ಅದನ್ನ ಆಯ್ತು, ಇವನು ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಇವನು ನಿಜವಾಗಿ ಶ್ರೇಷ್ಠ, ಅದರಿಂದ ಇವನಲ್ಲಿ ದೋಷಗಳೇನು ಕಾಣ ಬರ್ತಾ ಇದೆ ಅದೆಲ್ಲ ಬಿಟ್ಟು ಹಾಕ್ಬೋದು, ಅದನ್ನೆಲ್ಲ ಬಿಟ್ಟು ಮುಂದೆ ಬರ್ತಾ ಇದ್ದಾನೆ ಅಂತ. ಅದರಿಂದ ಅದನ್ನ ನಾವು ಬಿಟ್ಟು, ಈಗ ಹಂಸ ಕ್ಷೀರ ನ್ಯಾಯ ಅಂತ ಮೊದಲೇ ಹೇಳಿದ್ನಲ್ಲ, ಹಾಗೆ ಇವರು ಆ ದೋಷಗಳನ್ನ ಬಿಟ್ಟು ಬರೀ ಗುಣಗಳನ್ನ ಮಾತ್ರ ತೆಗೆದುಕೊಂಡು ಅದ್ಯಹ ಪಯಃ ಇವ. ಅದ್ಬಿ ಅಂದ್ರೆ ಇದು ನೀರು, ನೀರಿನಿಂದ ಹಾಲನ್ನ ಬೇರ್ಪಡಿಸೋ ಹಾಗೆ, ಹೇಗೆ ಹಂಸ ನೀರಿನಿಂದ ಹಾಲನ್ನ ಬೇರ್ಪಡಿಸುತ್ತೆ, ಹಾಗೆ ಈ ಹಂಸ ದಂಪತಿಗಳು ಭಕ್ತನ ಸಾಧಕನ ಹೃದಯದಲ್ಲಿ ಇರ್ತಕ್ಕಂತಹ ಕಮಲವನ್ನೇ ಆಸ್ವಾದಿಸ್ತಾ ಇರ್ತಕ್ಕಂತಹ, ಕಮಲದ ಆ ಮಕರಂದವನ್ನೇ ಆಸ್ವಾದಿಸ್ತಾ ಇರ್ತಕ್ಕಂತಹ ಆ ಸಾಧಕನ ಹೃದಯ ಮಂದಿರದಲ್ಲಿ ವಿಹರಿಸ್ತಾ ಅವನ ದೋಷಗಳನ್ನೆಲ್ಲ ಬೇರೆ ಮಾಡಿ ಕೇವಲ ಅವನ ಗುಣಗಳನ್ನ, ಸದ್ಗುಣಗಳನ್ನ ಮಾತ್ರ ಸ್ವೀಕರಿಸ್ತಾ, ಅಂದ್ರೆ ಅವನಿಗೆ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಅಂತಹ ಹಂಸದ್ವಯರನ್ನ ನಾನು ಆರಾಧಿಸ್ತೀನಿ, ಧ್ಯಾನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಈಗ ಲಲಿತಾ ಸಹಸ್ರನಾಮದಲ್ಲಿ ಅಣಿಮಾದಿ ಗುಣೋಪೇತ ಪರಾಕಾಷ್ಠ ಪರಾಗತಿ ಹಂಸಯುಕ್ತ ವಿಮಾನಸ್ಥ. ಹಂಸಯುಕ್ತ ವಿಮಾನಸ್ಥ, ಈ ಹಂಸದಿಂದ ಕೂಡಿದ, ಹಂಸವನ್ನ ಒಳಗೊಂಡಿರ್ತಕ್ಕಂತಹ ವಿಮಾನದಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು. ಯಾರು ಸಾಧಕರು ಸಾಗ್ತಾನೆ, ಅದನ್ನ ನೋಡ್ತಾ ಇದ್ದಾಗ ಅದನ್ನ ಈ ಹಂಸದೊಂದಿಗೆ ಅವನು ಸಹ ಶಿವ ಸಾನ್ನಿಧ್ಯವನ್ನು ಹೊಂದ್ತಾನೆ ಅಂದಾಗ, ಹಂಸಯುಕ್ತ ವಿಮಾನಸ್ಥ ಹಂಸಾರೂಢ ಶಶಿಪ್ರಭ. ಶಶಿಪ್ರಭ, ಚಂದ್ರನ ಕಾಂತಿ ಇದೆ ಅಲ್ಲಿ. ಆ ಹಂಸಾರೂಢ, ಹಂಸದ ಮೇಲೆ ಅವಳು ಆಸೀನಳಾಗಿರ್ತಾರೆ. ಇದನ್ನೆಲ್ಲ ಲಲಿತಾ ಸಹಸ್ರನಾಮದಲ್ಲಿ. ಅದೇ ಹಂಸ ಇಲ್ಲಿ ನಾವು ಹೃದಯ ಕಮಲದಲ್ಲಿ ಇರ್ತಕ್ಕಂತಹದನ್ನ ನೋಡ್ತಾ ಇದ್ದೀವಿ. ಭವಾನಿ ವಾಸನಾ ಶಕ್ತಿ ಆಕೃತಿಸ್ಥ ಅಖಿಲ ತಂತ್ರ. ಅವಳಿಗೆ ಇರ್ತಕ್ಕಂತಹ ಒಂದು ಶಕ್ತಿಯಲ್ಲಿ ಎಲ್ಲ ಪ್ರಪಂಚವೆಲ್ಲ ವಾಸವಾಗಿದೆ ಅನ್ನೋದು. ಮತ್ತೆ ಅವಳೇನೆ ಮೋಕ್ಷಕ್ಕೆ ಕೊನೆಯ ಹಾದಿ, ಅವಳೇನೆ ಮೋಕ್ಷಕ್ಕೆ ಕೊನೆಯ ಗುರಿ, ಅಂದ್ರೆ ಸಾಧಕನಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವರು ಅಷ್ಟಾದಶ ವಿದ್ಯೆಗಳನ್ನ ಉತ್ಪಾದನೆ ಮಾಡ್ತಾರೆ ಅಥವಾ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರು. ಆ 18 ಅಷ್ಟಾದಶ ಅಂದ್ರೆ 18. ಆ 18 ವಿದ್ಯೆಗಳು ಯಾವುದು ಅಂದ್ರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪೂರ್ವಮೀಮಾಂಸ, ನ್ಯಾಯಶಾಸ್ತ್ರ, ಪುರಾಣ, ಧರ್ಮಶಾಸ್ತ್ರ, ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಅರ್ಥಶಾಸ್ತ್ರ. ಇದಿಷ್ಟು ಇದನ್ನ ಈ ಸಾಧಕನ ಮನೋಮಂದಿರದಲ್ಲಿ ವಿಹರಿಸ್ತಾ ಇರ್ತಕ್ಕಂತಹ ಹಂಸದ್ವಯರು
ಪ್ರಕಾಶಿಸ್ತಾರೆ ಅವನ ಮನಸ್ಸಿನಲ್ಲಿ. ಅಂದ್ರೆ ಅವನು ಆ 18 ವಿದ್ಯೆಗಳ ಪ್ರಯೋಜನವನ್ನ ಪಡ್ಕೊಳ್ಳೋದಿಕ್ಕೆ, ಆ 18 ವಿದ್ಯೆಗಳಲ್ಲಿ ಅಡಕವಾಗಿರ್ತಕ್ಕಂತಹ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಸಹಾಯಕವಾಗುತ್ತೆ ಅನ್ನೋದು. ಅದರಿಂದ ಅಂತಹ ಒಂದು ಸಾಧನೆ ಯಾವ ಸಾಧಕ ಮಾಡ್ತಾನೆ ಅವನು ಇಂಥ ಒಂದು ಸ್ಥಿತಿಯನ್ನ ಹೊಂದೋದಕ್ಕೆ ಸಾಧ್ಯ. ಅಂತ ಧ್ಯಾನವನ್ನ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ತಾನೆ. ಯಾಕೆಂದ್ರೆ ಆ ಹಂಸದ್ವಯರಲ್ಲಿ ನಾನು ಧ್ಯಾನ ಮಾಡ್ತೀನಿ. ಎಲ್ಲಿ? ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಹೃದಯ ಕಮಲದಲ್ಲಿ ವಿಹರಿಸ್ತಾ ಇರ್ತಕ್ಕಂತಹ. ಅಂದ್ರೆ ಯಾಕೆ ಅವ್ರು ಬಂದು ಇವ್ನ ಮನಸ್ಸಿನಲ್ಲಿ ಕೂತ್ಕೊಂಡ್ರು ಅಂದ್ರೆ ಇವ್ನು ದೊಡ್ಡ ಸಾಧಕ. ನಿರಂತರವಾಗಿ ಅವರನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದಾಗ ಅವರೂ ಸಹ ಸಂತುಷ್ಟರಾಗಿ ಇವನ ಗುಣ ದೋಷಗಳನ್ನ ಬೇರ್ಪಡಿಸಿ, ದೋಷಗಳನ್ನೆಲ್ಲ ಪಕ್ಕಕ್ಕಿಟ್ಟು ಗುಣಗಳನ್ನ ಮಾತ್ರ ಸ್ವೀಕರಿಸಿ ಇವನ ಹೃದಯದಲ್ಲಿ ಅವನ 18 ವಿದ್ಯೆಗಳನ್ನು ಪ್ರಕಾಶಪಡಿಸಿ ಅವನಿಗೆ ಮೋಕ್ಷವನ್ನ ದಯಪಾಲಿಸೋದಕ್ಕೆ ಸಿದ್ಧರಾಗ್ತಾರೆ ಅನ್ನುವಂತ ಮಾತು. ಈಗ ಹಂಸ ಶಬ್ದ ಶಿವ ಶಕ್ತಿಯರ ಸಂಯೋಗವನ್ನ ಸೂಚಿಸುತ್ತೆ. ಮಾನಸ ಸರೋವರದಲ್ಲಿ 18 ವಿದ್ಯೆಗಳನ್ನ ಪ್ರಕಾಶ ಮಾಡ್ತಾ ಅವರು ಓಡಾಡ್ತಾ ಇದ್ದಾರೆ. ಹೇಗೆ? ಅವ್ರ ಆಲಾಪನೆ ಮಾಡ್ತಾರೆ, ಅಂದ್ರೆ ಸಂತೋಷವಾಗಿ ವಿಹರಿಸ್ತಾ ಇದ್ದಾರೆ ಅಂತ. ಆಲಾಪನೆ ಮಾಡೋದು, ನಾವು ಹಾಡು ಹೇಳೋದು ಯಾವಾಗ? ಸಂತೋಷವಾಗಿದ್ದಾಗ, ಮನಸ್ಸು ಆನಂದದಿಂದ ಇದ್ದಾಗ. ದುಃಖದಲ್ಲಿ ಹಾಡು ಬೇರೆ. ಅದು ಒಂಥರ ಏನಾಗೋಯ್ತು ಪ್ರಪಂಚ, ನಾನು ಏನಾಗೋದೆ, ನನ್ನ ಸ್ಥಿತಿ ಯಾಕೆ ಹೀಗಾಯ್ತು ಅಂತ ಈ ಸಿನಿಮಾಗಳಲ್ಲಿ ನಾವು ನೋಡುವಂತಹ ಹಾಡುಗಳು ಬೇರೆ. ನಿಜ ಜೀವನದಲ್ಲಿ ಯಾರೂ ಸಂತೋಷವಾದಾಗ ಹಾಡ್ಕೋತಾ ಇರ್ತಾರೆ. ಅಡಿಗೆ ಮನೆಯಲ್ಲೇ ಇರ್ಬೋದು, ಇನ್ನೇನೋ ಕೆಲಸ ಮಾಡ್ತಾ ಇರ್ಬೋದು, ಸುಮ್ನೆ ಗುನುಗ್ತಾ ಇರ್ತಾರೆ. ಯಾವಾಗ? ಅವರ ಮನಸ್ಸು ಆನಂದವಾಗಿದ್ದಾಗ. ಹಾಗೆ ಇಲ್ಲೂ ಸಹ ಆನಂದದಿಂದ ವಿಹರಿಸ್ತಾ ಇದ್ದಾರೆ. ಅದರಿಂದ ಅವರೂ ಸಹ ಗುನುಗ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ರಾಗವನ್ನ ಆಲಾಪನೆ ಮಾಡ್ತಿದ್ದಾರೆ. ಆ ಮೂಲಕ 18 ವಿದ್ಯೆಗಳನ್ನ ಅವನ ಹೃದಯದಲ್ಲಿ ಪ್ರಕಾಶಿಸ್ತಾ ಇದ್ದಾರೆ. ಅದರಿಂದ ಈ ಪರಮೇಶ್ವರ ಮತ್ತೆ ಶಕ್ತಿ ಇಬ್ರು ಅಗ್ನಿ ರೂಪರು. ಅದಕ್ಕೆ ಬೆಳಕು. ಅಲ್ಲಿ ಅಷ್ಟೊಂದು ಬೆಳಕು ಇದೆ, ಅಷ್ಟೊಂದು ಶಕ್ತಿ ಇದೆ. ಆ ಒಂದು ಅಗ್ನಿ ಅಂದಾಗ ಪ್ರಕಾಶ, ಜ್ಞಾನ. ಪ್ರಕಾಶ ಅಂದ್ರೆ ಜ್ಞಾನ, ಬೆಳಕು. ಅದು ಇವರಿಬ್ರೂ ಅಗ್ನಿಯ ರೂಪ. ಇವನು ಅಗ್ನಿ ಜ್ವಾಲಾ ರೂಪ, ಇವಳು ಅಗ್ನಿ ರೂಪ. ಅವರಿಬ್ರು ಸೇರಿ ಜ್ಞಾನದಂತೆ, ಅನಾಹತ ಚಕ್ರದಲ್ಲಿ ಜ್ಞಾನದಂತೆ ಪ್ರಕಾಶಿಸ್ತಾರೆ. ಅದರಿಂದ ಈಗ ಎಲ್ಲರಲ್ಲೂ ಅನಾಹತ ಚಕ್ರನೂ ಇದೆ, ವಿಶುದ್ಧಿ ಚಕ್ರನೂ ಇದೆ. ಎಲ್ಲ ಇದ್ರೂವೆ ನಮ್ಮಲ್ಲಿ ಅದು ಆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಅದು ಮೇಲಕ್ಕೆ ಬರ್ತಾ ಆ ಒಂದೊಂದು ಚಕ್ರದಲ್ಲಿ ಆ ಒಂದು ತನ್ನ ಸಾಮರ್ಥ್ಯವನ್ನ ಪಡ್ಕೋಬೇಕಾಗತ್ತೆ. ನಮ್ಗೆ ಚಕ್ರ ಇದೆ ಅಷ್ಟೇ. ಆ ಚಕ್ರವನ್ನ ಉದ್ದೀಪನಗೊಳಿಸೋದಕ್ಕೆ ಏನ್ ಮಾಡ್ಬೇಕು ಅದರ ಕಡೆಗೆ ನಾವಿನ್ನು ಗಮನ ಹರಿಸಿಲ್ದೇ ಇರ್ಬೋದು. ಯಾವಾಗ ಅದು ಉದ್ದೀಪನಗೊಳ್ಳುತ್ತೆ ಆಗ ವಿಶುದ್ಧಿ ಚಕ್ರದಲ್ಲಿ ಆಗದಂತಹ ಪರಿಣಾಮಗಳು, ಅನಾಹುತ ಚಕ್ರದಲ್ಲಿ ಆಗತಕ್ಕಂತಹ ಪರಿಣಾಮಗಳು ಆಯಾಯ ಸಾಧಕರಿಗೆ ಗೋಚರವಾಗುತ್ತೆ ಅನ್ನೋದು. ಈಗ ಈ ಹಂಸದ್ವಯ ಅಂದಾಗ ಅದನ್ನ ನಮ್ಮ ಶ್ವಾಸಕ್ಕೂ ಹೇಳ್ತಾ ಇದ್ದಾರೆ. ಅಂದ್ರೆ ಉಚ್ಛ್ವಾಸ, ನಿಶ್ವಾಸ. ನಾವು ಉಸಿರಾಟ ಒಳಗೆ ತೆಗೆದುಕೊಳ್ತೀವಿ, ಹೊರಗೆ ಬಿಡ್ತೀವಿ. ಅದನ್ನ ಕ್ರಮಬದ್ಧವಾಗಿ ಈಗ ಗುರುಜಿಗಳು ಮಾಡಿಸ್ತಾರಲ್ಲ ನಮ್ಗೆ, ಪೂರ್ತಿ ಒಂದೇ ಸಮ ಈ ರೀತಿಯಾಗಿ ಉಸಿರನ್ನ ತೆಗೆದುಕೊಳ್ಳಿ, ಆಮೇಲೆ ಅದನ್ನ ನಿಧಾನವಾಗಿ ಹೊರಗಡೆ ಬಿಡಿ. ಈ ಪ್ರಾಣಾಯಾಮ ಏನಿದೆ ಅದನ್ನ ಉಸಿರನ್ನ ನಿಯಂತ್ರಿಸೋದು ಸರಿಯಾದ ರೀತಿಯಲ್ಲಿ. ನಾವು ಸುಮಾರು ಸರ್ತಿ ಶಾಲೋ ಬ್ರೀದಿಂಗ್ ಅಂತ ಹೇಳ್ತೀವಿ, ಒಂಥರ ಮೇಲ್ಮೇಲೆ ಉಸಿರಾಡ್ಕೋತಾ ಇರ್ತೀವಿ. ಹಾಗೆ ನಿಧಾನವಾಗಿ ಒಳಕ್ಕೆ ತೆಗೆದುಕೊಳ್ಬೇಕು, ಇಷ್ಟು ಕಾಲ ಒಳಗಡೆ ಅದಿರ್ಬೇಕು, ಮತ್ತೆ ಹೊರಗಡೆ ಹಾಕ್ಬೇಕು. ಈ ತರಹ ನಿಯಂತ್ರಣ ಮಾಡಿ ಉಸಿರಾಡ್ತಾ ಇದ್ದಾಗ ಆ ಉಸಿರಲ್ಲೇನೆ ಆ ಹಂಸದ್ವಯರು ಸಹ ವಿಹರಿಸ್ತಾರೆ. ಅದೇ ಹಂಸದ್ವಯ. ಅದರಿಂದ ಆ ಕಾರಣದಿಂದ ನಮ್ಮಲ್ಲಿ ಆ ಒಂದು ಶಕ್ತಿಯು ಉದ್ದೀಪನಗೊಳ್ಳುತ್ತೆ. ಆಗ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಜ್ಞಾನ ಪ್ರಾಪ್ತಿಯಾದಾಗ ಮೋಕ್ಷ, ಜ್ಞಾನವೇ ಮೋಕ್ಷ. ಅದರಿಂದ ಆ ಶಿವ ಶಕ್ತಿಯರನ್ನ ನಾವು ಕಾಣೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ನಮಗೆ ಆ ಒಂದು ಪ್ರಾಣಾಯಾಮದ ಶಕ್ತಿಯಿಂದ
ನಮ್ಮ ಮನಸ್ಸನ್ನ ಕೇವಲ ಉಸಿರನ್ನ ನಿಯಂತ್ರಿಸೋದಲ್ಲ, ಆ ನಿಯಂತ್ರಣದಿಂದ ಮೊದಲು ನಾನು ಜ್ಞಾನದಿಂದ ಅಂದ್ರೆ ಜ್ಞಾನಪೂರ್ವಕವಾಗಿ ಯೋಚನೆ ಮಾಡ್ಕೊಂಡೇನೆ ನಾನು ಪ್ರಾಣಾಯಾಮವನ್ನ ಮಾಡ್ತಾ ಹೋಗ್ತೀನಿ. ಕ್ರಮೇಣ ಅದು ಅಭ್ಯಾಸವಾಗ್ತಾ ಹೋದ ಹಾಗೆ ನನ್ನ ಜ್ಞಾನ ಬರೀ ಪ್ರಾಣಾಯಾಮ, ಅದು ಉಸಿರನ್ನ ನಿಯಂತ್ರಿಸೋದ್ರ ಕಡೆ ಇರಲ್ಲ, ಯಾವುದ ಅಂದ್ರೆ ಶಿವಶಕ್ತಿಯರ ಬಗ್ಗೆ ಧ್ಯಾನ ಮಾಡ್ತಾ ಹೋಗ್ತೀನಿ. ಆ ಧ್ಯಾನದಿಂದ ನನ್ನ ಮನಸ್ಸು ವಿಕಸಿತವಾಗ್ತಾ ಹೋಗುತ್ತೆ. ಆಗ ಈ ಒಂದೊಂದು ಶಕ್ತಿಗಳು, ಈ ಕುಂಡಲಿನಿ ಶಕ್ತಿ ಒಂದೊಂದೇನೆ ತೆರೆದುಕೊಳ್ತಾ ಹೋಗುತ್ತೆ. ಅದರಿಂದ ಅಂತಹ ಒಂದು ಸಾಧನೆಯನ್ನ ಮಾಡುವಂತಹ ಸಾಧಕ ಈ ಶಿವಶಕ್ತಿಯರನ್ನ ಹೃದಯದ ಕಮಲದಲ್ಲಿ ಆಸೀನರಾಗಿರ್ತಕ್ಕಂತಹ ಅನಾಹತ ಚಕ್ರದಲ್ಲಿ ನಮಗೆ ಕಾಣುವಂತಹ ಶಿವಶಕ್ತಿಯರನ್ನ ಧ್ಯಾನ ಮಾಡಿ ಮೋಕ್ಷದ ಹಾದಿಯನ್ನ ಕಂಡುಕೊಳ್ತಾರೆ. ಮೋಕ್ಷದ ಹಾದಿನೂ ತಾಯಿನೇ, ಮೋಕ್ಷದ ಗತಿನೂ ತಾಯಿನೇ. ಅವಳ ಸ್ಥಾನವೂ ತಾಯಿ, ಮೋಕ್ಷವೂ ತಾಯಿನೇ, ಮೋಕ್ಷದ ಹಾದಿನೂ ತಾಯಿನೇ. ಅಂತಹ ಒಂದು ಸ್ಥಾಯಿ ಸ್ಥಿತಿಯನ್ನ ನಾವು ಪಡ್ಕೊಳ್ಬೇಕಂದ್ರೆ ಇಂತಹ ಸಾಧನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಆ ಚಕ್ರಗಳನ್ನ ಒಂದೊಂದಾಗಿ ನಾವು ಜಾಗೃತಗೊಳಿಸ್ತಾ ಹೋಗ್ಬೇಕು. ಹೇಗೆ ಅದನ್ನ ನಾನು ಒಬ್ಬನೇ ಕುತ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ, ಆಗಲ್ಲ. ಅದಕ್ಕೆ ನಿಜವಾದ ಅರ್ಥದಲ್ಲಿ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡೋದಕ್ಕೆ ಗುರುಗಳ ಸಹಾಯ ಬೇಕು. ಮಾಡ್ತಾ ಮಾಡ್ತಾ ಅಂದೇನು ಇಂದೇನು ಎಂದಾದರೊಮ್ಮೆ ಯಾವತ್ತಾರು ಆಗ್ಬಹುದು. ಅಯ್ಯೋ, ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಆಗ್ಲೇ ಇಲ್ಲ, ಏನುವೆ ಸರಿ, ಇದನ್ನ ಯಾರು ಮಾಡ್ತಾರೆ ಅಲ್ಲ. ಹಂಗಂದ್ಬಿಟ್ರೆ ನೀನ್ ಎಷ್ಟ್ರ ಮಟ್ಟಿಗೆ ಜ್ಞಾನಪೂರ್ವಕವಾಗಿ ಮಾಡಿದೆ ಅನ್ನೋದು ಮುಖ್ಯ ಅಲ್ವಾ. ನಾನು ಸಾಧನೆ ಮಾಡ್ತೀನಿ ಅಂತ ಕೂತ್ಕೊಂಡು ನಾನು ದಿನಾಗ್ಲೂ 2 ಗಂಟೆ ಧ್ಯಾನ ಮಾಡ್ತೀನಿ. ಓಕೆ, ನಾನು ಎಷ್ಟು ವರ್ಷದಿಂದ 2 ಗಂಟೆ ಧ್ಯಾನ ಮಾಡ್ತಿದ್ದೀನಿ ಅಂತ, ಆದ್ರೆ ಏನು ಉಪಯೋಗ ಆಗಿಲ್ಲ. ನನ್ನ ಧ್ಯಾನದಲ್ಲಿ ಯಾವ ರೀತಿ ಧ್ಯಾನ ಮಾಡಿದೆ ಅನ್ನೋದು ಮುಖ್ಯ ಅಲ್ವಾ. ಏನನ್ನ ಕುರಿತು ಧ್ಯಾನ ಮಾಡಿದೆ, ನನ್ನ ಮನಸ್ಸು ಎಷ್ಟ್ರ ಮಟ್ಟಿಗೆ ನಾನು ಮಾಡ್ತಾ ಇರ್ತಕ್ಕಂತಹ ಧ್ಯಾನದಲ್ಲಿ ತೊಡಗಿತ್ತು, ಅದಿಲ್ಲದೆ ಇದ್ದಾಗ ಫಲನೂ ಇಲ್ಲ. ಅದರಿಂದ ನನಗೆ ಫಲ ಸಿಕ್ಲಿಲ್ಲ ಅಂತ ನಾ ಬಿಟ್ಬಿಟ್ರೆ ನನ್ನ ಮೂಗನ್ನ ನಾನೇ ಕುಯ್ಕೊಂಡೆ. ಅದರಿಂದ ಆ ಥರ ಉಪಯೋಗ ಇಲ್ಲ. ನಾನು ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಅದಕ್ಕೆ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನದ ಮೂಲಕ ನಾನು ಸಾಧನೆ ಮಾಡ್ತಾ ಹೋದ್ರೆ, ನಾನಾಗ್ಲೇ ಹೇಳಿದಾಗೆ ಯಾವತ್ತಾದ್ರೂ ಒಂದು ದಿವಸ ನಾವು ಸಹ ಆ ಒಂದು ಶಕ್ತಿ ಅಥವಾ ಹಂಸದ್ವಯರನ್ನ ನಮ್ಮಲ್ಲಿ ಗುರುತಿಸ್ಕೋಬಹುದು. ಆ ಜ್ಞಾನವನ್ನ ನಾವು ಪಡ್ಕೋಬಹುದು. ಆ ಬೆಳದಿಂಗಳನ್ನ ನಾವೂ ಸಹ ಕಾಣಬಹುದು ಅಂತ ಹೇಳ್ತಾ ನಮಸ್ಕಾರ.